ಕೇಂದ್ರದಿಂದ ಜಾತಿ ಜನಗಣತಿಯ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒತ್ತಾಯಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಒತ್ತಾಯಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ ಅಂತ ಹೇಳ್ತಾ ಇದ್ದಾರೆ. ಜಾತಿ ಜನಗಣತಿ ಒಂದು ದೊಡ್ಡ ಸ್ಟ್ರೋಕ್, ಅದು ಪೊಲಿಟಿಕಲಿ ಬಹಳ ದೊಡ್ಡ ಬದಲಾವಣೆ ತರುವಂಥ ನಿರ್ಧಾರ. ಬಟ್ ಕಾಂಗ್ರೆಸ್ ಅದನ್ನು ಸ್ವಾಗತಿಸ್ತಾರೆ. ಜಾತಿ ಜನಗಣತಿಗೆ ರಾಹುಲ್ ಗಾಂಧಿ ಒತ್ತಾಯಿಸಿದ್ರು. ಸಿಎಂ ಸಿದ್ದರಾಮಯ್ಯ ಕೂಡ ಅಭಿಪ್ರಾಯ ತಿಳಿಸಿದ್ದಾರೆ. ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯ ಸಿಗಬೇಕು, ಇದು ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತ. ಕರ್ನಾಟಕ ಸರ್ಕಾರ ಎಲ್ಲ ಸಹಕಾರ ಕೊಡುತ್ತೆ. ರಾಹುಲ್ ಗಾಂಧಿ ಹೇಳಿದಂತೆ ಸಮಯ ನಿಗದಿ ಮಾಡಬೇಕು. ಕೇಂದ್ರಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಒತ್ತಾಯ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ಇದೇ ವಿಚಾರ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ರು. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ, ಜಾತಿ ಗಣತಿ. ಆ ಒತ್ತಾಯಕ್ಕೆ ಮಣಿದಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈಗ ಅವರು ಕೂಡ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅವರ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆಲ್ಲರೂ ಕೂಡ ನ್ಯಾಯ ಆಗಬೇಕು ಅನ್ನೋದು ನಮ್ಮದೆಲ್ಲ ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತ, ಬೇಡಿಕೆ ಎಲ್ಲ ಕೂಡ ಇದೆ. ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿಯ ಘೋಷಣೆ ಬೆನ್ನಲ್ಲೇ ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಮಾಡುವಂತೆ ನಾನು ಕೂಡ ಪತ್ರ ಬರೆದಿದ್ದೆ. ಪ್ರಧಾನಿ ಮೋದಿಗೆ ಏಪ್ರಿಲ್ 16ರಂದೇ ನಾನು ಪತ್ರ ಬರೆದಿದ್ದೆ. ಅದಕ್ಕೂ ಮೊದಲೇ ನಾನು ಡಿಮ್ಯಾಂಡ್ ಕೂಡ ಮಾಡಿದ್ದೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಮಲ್ಲಿಕಾರ್ಜುನ ಖರ್ಗೆ ಜಾತಿ ಜನಗಣತಿ ವಿಚಾರವನ್ನು ಅವರು ಸ್ವಾಗತ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಅಸ್ತ್ರ ಬಳಸಿದೆ. ನಾನು ಇದನ್ನು ಗುಡ್ ಫಾರ್ ಕಂಟ್ರಿ ಅಂತ ಸ್ವಾಗತ ಮಾಡ್ತೇನೆ. ಬಿಜೆಪಿಯವರು ಮೀಸಲಾತಿ ವಿರೋಧಿಗಳು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮೀಸಲಾತಿ ಬರಬೇಕು, ಸಿಗಬೇಕು. ಆಮೇಲೆ ಈ ಜಾತಿ ಜನಗಣತಿಗೆ ಇಟ್ಟಿರುವಂಥ 550 ಕೋಟಿ ರೂಪಾಯಿ ಯಾವುದಕ್ಕೂ ಸಾಕಾಗೋದಿಲ್ಲ. ಜಾತಿ ಜನಗಣತಿಗೆ ಸಮಯ ನಿಗದಿ ಮಾಡಬೇಕು ಅಂತ ಹೇಳಿ ಖರ್ಗೆ ಒತ್ತಾಯ ಮಾಡಿದ್ದಾರೆ. ನಾನು ಲೆಟರ್ನು ಬರೆದಿದ್ದೆ ನೋಡಿ, ಏಪ್ರಿಲ್ 16, 2023. ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಐ ವುಡ್ ಆಲ್ಸೋ ಲೈಕ್ ಟು ಪಾಯಿಂಟ್ ಔಟ್ ದಟ್ ದ ರೆಗ್ಯುಲರ್ ಡೆಸಿಮಲ್ ಸೆನ್ಸಸ್ ವಾಸ್ ಟು ಬಿ ಕ್ಯಾರಿಡ್ ಔಟ್ in 2021, but it has not yet been conducted. We demand that it be done immediately and that a comprehensive caste census be made its integral part. ಈಗ ಇದಕ್ಕಿನ್ನ ಪ್ರಿಕಾಷನ್ ನಮ್ಮ ಪಾರ್ಟಿ ಏನು ತೊಗೊಳ್ಬೋದು? ನಾನು ಆ್ಯಸ್ ಎ ಲೀಡರ್ ಆಗಿ, ಅಪೋಸಿಷನ್ ಲೀಡರ್ ಆಗಿ ಏನು ಮಾಡಬೇಕು ಅದನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಇದು ದೇಶದ ಜನರಿಗೆ ಬಿಟ್ಟಿದ್ದು. ಈಗ ಅವರು ದೇಶದ ಜನ ಇದ್ರದ್ದು ಯಾಕೆ ಉಪಯೋಗ ಮಾಡ್ಕೊಳ್ತಾರೆ?